ಚಿತ್ರ. ಈ ಚಿತ್ರದ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ದಯವಿಟ್ಟು ಎಲ್ಲರೂ ಈ ಚಿತ್ರದ ಟೀಸರ್ ಇವತ್ತು ಲಾಂಚ್ ಮಾಡ್ತಾ ಇದ್ದೀರಿ. ದಯವಿಟ್ಟು ಮಾಧ್ಯಮ ಮಿತ್ರರು ಎಲ್ಲ ಒಳ್ಳೆ ರೀತಿ ನಮ್ಗೆ ಪ್ರೋತ್ಸಾಹಿಸಿ ಒಳ್ಳೆ ಪ್ರಚಾರ ಕೊಟ್ರೆ ಮತ್ತೆ ಅದು ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ದಯವಿಟ್ಟು ನಿಮ್ ಸಹಕಾರನೇ ಯಾವುದೇ ಒಂದು ಇದಕ್ಕೆ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು. ಆದ್ರಿಂದ ಒಳ್ಳೆ ರೀತಿ ದಯವಿಟ್ಟು ಪ್ರಚಾರ ಕೊಡಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಂಥರ ಮೈಂಡ್ ಸೆಟ್ ಎಲ್ಲ ಜನರೇಷನ್ ಪಲ್ಯೂಟ್ ಆಗಿದೆ. ಬಟ್ ಡಿಫರೆನ್ಸ್ ಏನು ಅಂತಂದ್ರೆ ಟೀಸರ್ ಈಗ ಬಿಡುಗಡೆ ಮಾಡ್ತಾ ಇದ್ದೀರಿ. ಪಾಂಡ್ಯನ್ ಸರ್ ಪ್ಲೀಸ್. ಸಾಧನೆ ಶಿಖರ ಅಂತ ಎರಡು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು, ಎರಡು ಸಾಮಾಜಿಕ ಕಳಕಳಿ ಬೀರುವಂತವರು. ಆದರೂ ಅವೆರಡರಲ್ಲಿ ಅವರಿಗೆ ಸಂಪಾದನೆ ಆಗಲಿ ಆ ಥರ ಏನು ಸಿಕ್ಕಿಲ್ಲ. ಆದರೂ ಅವರು ಒಂದು ಕನ್ನಡಾಭಿಮಾನ, ಒಂದು ದೇಶಾಭಿಮಾನ, ಒಂದು ಸಮಾಜದ ಏಳಿಗೆಗೋಸ್ಕರ ಮರಳಿ ಯತ್ನ ಮಾಡು ಅಂತ ನಮ್ಮ ಕತೆ ಕೇಳಿ ಅವ್ರಿಗೆ ಒಪ್ಪಿಗೆ ಆಗಿ ಬಾಲ್ಯ ಸಿನಿಮಾನ ಮಾಡಿದ್ದಾರೆ. ತುಂಬಾ ಅದ್ದೂರಿಯಾಗಿ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಬಾಲ್ಯ ಸಿನಿಮಾ. ಕತೆ ಅವರಿಗೆ ತುಂಬಾ ಇಷ್ಟ ಆಯಿತು. ಅವ್ರಿಗೆ ಇಷ್ಟ ಆಗೋಕೆ ಮುಂಚೆ ನಮಗೆ ತುಂಬಾ ಇಷ್ಟ ಆಯಿತು. ಸುಮಾರು 10 ವರ್ಷ ಕತೆ ಮಾಡಿದ್ದೇವೆ. ನಮ್ಮ ವಿದ್ಯಾರಣ್ಯಪುರ ಕುವೆಂಪು ಪಾರ್ಕ್ ಬಳಗದವರು, ನಮ್ಮ ಸ್ನೇಹಿತರು, ನಿರ್ದೇಶಕರು, ಹಾಗೆ ನಮ್ಗೆ ಸುಮಾರು ಮಾಧ್ಯಮ ಮಿತ್ರರು ಎಲ್ಲರೂ ಕತೆಗೆ ಸಹಕಾರ ಕೊಟ್ಟು ಆ ಕಥೆಯನ್ನ ಪಾಲಿಶ್ ಮಾಡಿ 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 10 ವರ್ಷ, ಸುಮಾರು 1.5 ವರ್ಷಗಳ ಕಾಲ ತುಂಬಾ ಒಂದು ಕಂಟೆಂಟ್ ಈಗಿನ ಕಾಲಕ್ಕೆ ಸ್ಟೂಡೆಂಟ್ಸ್ಗೆ ಮತ್ತೆ ಪೇರೆಂಟ್ಸ್ಗೆ ಏನೇನು ಬೇಕು, ಯಾವ ರೀತಿ ಮಕ್ಕಳನ್ನ ಬೆಳೆಸಬೇಕು, ಓದಿಸ್ಬೇಕು, ಅವ್ರ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಯಾವ ರೀತಿ ಇರಬೇಕು ಅಂತ ಎಲ್ಲ ಸಮರ್ಥವಾಗಿ ಪೋಷಕರು ಮತ್ತೆ ಸ್ಟೂಡೆಂಟ್ಗಳಿಗೆ ಬೇಕಾಗಿರುವಂತಹ ಒಂದು ಕಂಟೆಂಟ್. ನೀವು ಪ್ರಪಂಚದ ಯಾವುದೇ ದೇಶದಲ್ಲಿ ಈ ಕಥೆ ಹೇಳಿದ್ರು ಕೂಡ ಎಲ್ಲರಿಗೂ ಅಡಾಪ್ಟ್ ಆಗುವಂಥದ್ದು, ಎಲ್ಲರಿಗೂ ಬೇಕಾಗಿರುವಂಥದ್ದೇ. ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಯಾರು ಕಡೆಗಣನೆ ಮಾಡೋ ಥರನೇ ಅದಲ್ಲ. ಎಲ್ಲ ಭಾಷೆಯವರಿಗೆ, ಎಲ್ಲ ದೇಶದವರಿಗೆ ಬೇಕಾಗಿರುವಂಥದ್ದು. ಯಾಕೆ ಹೇಳ್ತೀನಿ ಅಂತಂದ್ರೆ, ನಾವು ಈಗ ಯುವ ಪೀಳಿಗೆಗೆ ಅಂದ್ರೆ ಒಂದು ಬಾಲ್ಯಾವಸ್ಥೆಯ ಮಕ್ಕಳು, ಒಂದು 6 ರಿಂದ 14 ವಯಸ್ಸಿನ ಮಕ್ಕಳು, ಅವರಿಗೆ ನಾವು ಒಂದು ಫೌಂಡೇಶನ್ ಕರೆಕ್ಟ್ ಆಗಬೇಕು. ಅವರು ಈಗಿನ ಪೀಳಿಗೆ ಅವರು ಚೆನ್ನಾಗಿದ್ರೆ ಮುಂದೆ ಅವರು ಒಂದು ಸಮಾಜಕ್ಕೆ ಒಂದು ಕೊಡುಗೆ ಆಗ್ತಾರೆ. ಸಮಾಜ ಉದ್ಧಾರ ಆಗುತ್ತೆ, ದೇಶ ಉದ್ಧಾರ ಆಗುತ್ತೆ. ಆ 6 ರಿಂದ 14 ಚಂಚಲ ಮನಸ್ಸು ಅವರಿಗೆ. ಆ ವಯಸ್ಸಲ್ಲಿ ಅವರಿಗೆ ಬಾಲ್ಯ ಸ್ನೇಹಿತರು ಬೇಕೇ ಬೇಕು. ನಾವು ಅವರಿಗೆ ಇದೇ ತರ ಇದೇ ತರ ಮಾಡು ಅಂತ ತುಂಬಾ ಸ್ಟ್ರಿಕ್ಟ್ ಮಾಡೋಗಿಲ್ಲ. ಸ್ಟ್ರಿಕ್ಟ್ ಮಾಡೋಕೆ ಹೋದ್ರೆ ಆ ವಯಸ್ಸು, ಆ ಮನಸ್ಸು ಬಹಳ ಏನು ಅಂದ್ರೆ ನಾವೊಂದು ಹೂವನ್ನ ಗಟ್ಟಿಯಾಗಿ ಇಟ್ಬಿಟ್ರೆ ಅದು ಮುದುಡೋಗಿರ್ತದೆ. ಅಂದ್ರೆ ಬಾಡೋಗೋದು, ಮುದುಡೋಗೋದು, ಅದು ಕೊಲ್ಯಾಪ್ಸ್ ಆಗೋದು ಆ ಥರ ಆಗುತ್ತೆ. ಅದೇ ಫ್ರೀ ಬಿಟ್ಬಿಟ್ರೆ ಬಿದ್ದೋಗ್ಬಿಡ್ತದೆ ಕೆಳಗಡೆ. ಒಂದು ರೇಂಜಲ್ಲೇ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಸೂಕ್ಷ್ಮವಾಗಿ ಬೆಳೆಸ್ಬೇಕು ಮಕ್ಕಳನ್ನ. ಆ ಪರ್ಟಿಕ್ಯುಲರ್ 6-7 ಇಯರ್ಸ್, 6 to 14 ಇಯರ್ಸ್. ಅದಾದ್ಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ, ಅವರು ಇಂಡಿಪೆಂಡೆಂಟ್ ಆಗ್ತಾರೆ, ಸರ್ವೈವ್ ಆಗ್ತಾರೆ. ಸೊ ಇದೊಂದು ಕಂಟೆಂಟ್ ನಾವು ಬಹಳ ಸೂಕ್ಷ್ಮವಾಗಿ ಇದಕ್ಕೆ ಮೆಡಿಕಲ್ ಒಂದು ಮಾನಸಿಕ ವೈದ್ಯರನ್ನ ಮತ್ತೆ ಮಕ್ಕಳ ಡಾಕ್ಟರ್ ಅವನ್ನೆಲ್ಲ ಕನ್ಸಲ್ಟ್ ಮಾಡಿ ತುಂಬಾ ಕೂಲಂಕುಷವಾಗಿ ಬಹಳ ಹೈ ಲೆವೆಲ್ ಥಿಂಕ್ ಮಾಡಿ ವರ್ಷಾನುಗಟ್ಟಲೆ ಟೈಮ್ ತಗೊಂಡು 10 ವರ್ಷ ಮಾಡ್ತೀವಿ ಕಥೆನ ಮಾಡಿ. ತುಂಬಾ ಶ್ರಮ ಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ. ಎಲ್ಲ ವರ್ಗದವರು ಇಷ್ಟಪಡ್ತಾರೆ, ಆಮೇಲೆ ನೋಡ್ತಾರೆ. ನೀವು ಆ ಥರ ನಮಗೆ ಉತ್ತೇಜನ ಕೊಡ್ತೀರಾ, ಪ್ರಚಾರ ಮಾಡ್ತೀರ, ತುಂಬಾ ನಂಬಿಕೆ ನಮಗಿದೆ. ಯಾಕಂದ್ರೆ ನೀವು ತುಂಬಾ ವರ್ಷಗಳಿಂದ ಮಕ್ಕಳಿಗೆ ಪ್ರಯಾಣ ಮಾಡಿಕೊಂಡು, ಆದ್ರೆ ಸೆಂಟ್ರಲ್ ತುಂಬಾ ವರ್ಷಗಳ ಗ್ಯಾಪ್ ಆಯಿತು. ನಮ್ಮ ಸುಧೀಂದ್ರ ವೆಂಕಟೇಶ್ವರು ಮತ್ತೆ ಅವ್ರ ದೊಡ್ಡಪ್ಪ ಅವರು ಸುಧೀಂದ್ರ ಅವರು, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಕೂಡ ಸುಧೀಂದ್ರ ಸರ್ ನಮ್ಗೆ ಉತ್ತೇಜನ ಕೊಡ್ತಾ ಇದ್ರು. ಹೀಗಾಗಿ ನಿಮ್ಮದೇ ಸಿನಿಮಾ ನಿಮ್ಮ ಅಂಗಳಕ್ಕೆ ತಂದು ಬಿಟ್ಟಿದ್ದೀವಿ. ಈಗ ನಿರ್ಮಾಣ ಮಾಡಿ ಸೆನ್ಸಾರ್ ಆಗಿ ಎಲ್ಲ ಆಗಿದೆ. ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನಿಂಗ್ ಅಲ್ಲಿ ಇದ್ದೇವೆ. ಇನ್ನ ನಮ್ಮ ನಿರ್ಮಾಪಕರು ಸರ್ ಶುರುವಾಗಿದ್ದು ಹೋದ ಸೆಪ್ಟೆಂಬರ್ ಅಲ್ಲಿ, 23ನೇ ಸೆಪ್ಟೆಂಬರ್ ಅಲ್ಲಿ. ಸೆನ್ಸಾರು ನಾವು ಲಾಸ್ಟ್ ಇಯರ್ ಮಾಡ್ಬೇಕಂತ ತುಂಬಾ ಪ್ಲಾನ್ ಮಾಡಿದ್ವಿ. ಆಗ ಸೆನ್ಸಾರ್ ಆಫೀಸರ್ಸ್ ಪ್ರಾಬ್ಲಮ್ ಆಯ್ತು. ಈ ವರ್ಷಕ್ಕೆ ಸೆನ್ಸಾರ್. ಸೊ ಈ ತರ ಇದೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಫೆಸ್ಟಿವಲ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದು ಕಂಟೆಂಟು ನಮಗೆ ತುಂಬಾ ನಂಬಿಕೆಯಿಂದ ಮಾಡೋದ್ರಿಂದ, ಒಂದು ಪ್ರಶಸ್ತಿಗೆ ಮತ್ತೆ ಒಂದು ಸಾಮಾಜಿಕ ಕಳಕಳಿ ಇರೋದ್ರಿಂದ
ತುಂಬಾ ಒಂದು ನಂಬಿಕೆ ಮಾಡ್ತಾ ಇದ್ದೀವಿ. ಸೊ ಈ ತರ ಇದೆ. ಮಕ್ಕಳಿಗೆ ಫ್ರೀಡಮ್ ಕೊಡಬೇಕು. ಹೌದೌದು ಹೌದು ಸರ್. ಹೌದು ಅದು ಎಷ್ಟು ಪ್ರಭಾವ ಬೀರುತ್ತೆ ಅನ್ಸುತ್ತೆ ಈ ಸಿನಿಮಾ ನಿಮಗೆ? ಸರ್, ಮಕ್ಕಳಿಗೆ ಫ್ರೀಡಮ್ ಅಂದ್ರೆ ತುಂಬಾ ಫ್ರೀಡಮ್ ಅಲ್ಲ, ತುಂಬಾ ಟೈಟು ಅಲ್ಲ. ಇದು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈಗ ನಗರಗಳಲ್ಲಿ ಅಪಾರ್ಟ್ಮೆಂಟ್ ಕಲ್ಚರ್ ತುಂಬಾ ಇದೆ. ನಮ್ಮ ದೇಶದ ಮೂಲೆ ಮೂಲೆಗಳಿಂದ ಬಂದು ಒಂದು ಅಪಾರ್ಟ್ಮೆಂಟ್ ಇರ್ತಾರೆ. ಅವ್ರಿಗೆ ಯಾವುದೇ ಲ್ಯಾಂಗ್ವೇಜು ಅಥವಾ ಪರ್ಟಿಕ್ಯುಲರ್ ಕ್ಯಾಸ್ಟು ಆ ಥರ ಯಾವುದಿರಲ್ಲ. ಎಲ್ಲ ಒಂದೇ ಒಂದು ಏರಿಯಾದಲ್ಲಿ ಒಂದೇ ಮನೆ ಥರ ಇರ್ತಾರೆ ಆಲ್ಮೋಸ್ಟ್. ಸೊ ಅಲ್ಲಿನ ಮಕ್ಕಳು ಆ ಜಾತಿ ಭೇದ ಭಾವ ಬಿಟ್ಟು, ಆ ಲ್ಯಾಂಗ್ವೇಜು ಬಿಟ್ಟು ಎಲ್ಲ ಒಟ್ಟಿಗೆ ಸೇರಿದಾಗ ಅವ್ರಿಗೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಸಿಗುತ್ತೆ. ಇದರಲ್ಲಿ ಅಪಾರ್ಟ್ಮೆಂಟಲ್ಲಿ ಅವ್ರ ಜೊತೆಗೆ ಅವ್ರ ಪೇರೆಂಟ್ಸ್ಗಳು ಮಿಂಗಲ್ ಆಗ್ತಾರೆ. ಇವರು ಒಂದು ಕಲ್ಚರಲ್ ಪ್ರೋಗ್ರಾಮ್ಸು, ಆಟ ಪಾಠ ಇದ್ದಾಗ ಅವರು ಹೋಗ್ತಾರೆ. ಎಲ್ಲ ಫ್ರೆಂಡ್ಶಿಪ್ ಆಗುತ್ತೆ, ಒಂದು ಒಳ್ಳೆ ಆರೋಗ್ಯಕರವಾದ ವಾತಾವರಣ ಬೆಳೆಯುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಈ ತರ ಒಂದು ಕಥೆ ನಾವು ಎಳೆಯಲ್ಲಿಟ್ಕೊಂಡು ಮಾಡಿರೋ ಕತೆ. ಎರಡು ಮಿಕ್ಸ್ ಅಪ್ ಇದ್ರೆ ಒಳ್ಳೇದಂತ ನಮ್ಮ ಕತೆ ಸರ್. ಕರೆಕ್ಟ್, ಎಕ್ಸಾಕ್ಟ್ಲಿ ಯು ಆರ್ ಥಿಂಕಿಂಗ್ ಇಸ್ ರೈಟ್. ಬರೀ ಓದಂತ ಹೋದ್ರೆ ಕನ್ನಡ ಬರುತ್ತೆ. ಇವನ್ ದೈಹಿಕವಾಗಿ ಬಳಲೋಗ್ತಾನೆ, ತುಂಬಾ ವರ್ಷಗಳ ಕಾಲ ಆಯುಷ್ ಇರೋದಿಲ್ಲ ಅವನಿಗೆ. ಸೊ ಅವನು ಓದಿ ಕನ್ನಡ ಬರ್ತದೆ, ಆರೋಗ್ಯನೂ ಕೆಡಿಸ್ಕೊತಾನೆ. ಓದೋ ಜೊತೆಗೆ ಆಟ ಪಾಠ ಇರಬೇಕು ಅನ್ನೋದು ಒಂದು ಹೇಳಿ. ಕರೆಕ್ಟ್ ಹೇಳಿ. ಥ್ಯಾಂಕ್ ಯು. ಸೆನ್ಸರ್ ಆಗಿದೆ ಸರ್. ಇಲ್ಲ, ಮಕ್ಕಳಂತ ನಾವು ಮಾಡಿದ್ದು, ಬಟ್ ಫ್ಯಾಮಿಲಿ ಕೊಟ್ಟಿದ್ದಾರೆ. ಇಲ್ಲ, ಅವ್ರು ಏನ್ ಹೇಳಿದ್ರು ಅಂದ್ರೆ, ಇದು ಆಕ್ಚುಲಿ ಮಕ್ಕಳಿಗಿಂತೂ ನಿಮಗೆ ಒಂದು ಫ್ಯೂಚರ್ ಫಿಲಮ್ಗೆ ಚೆನ್ನಾಗಿದೆ, ಫ್ಯಾಮಿಲಿ ಓರಿಯೆಂಟೆಡ್ಗೆ. ಇದು ಅವ್ರು ತುಂಬಾ ಅಪ್ರಿಷಿಯೇಟ್ ಮಾಡೋದು. ಸುಮಾರು 1 hour ಮಾತಾಡೋದ್ರ ಬಗ್ಗೆ ಸೆನ್ಸರ್ ಟೀಮು ಆಫೀಸರ್ ಎಲ್ಲಾನು ಆಯ್ತು ಅಂದ್ಬಿಟ್ಟು ನಾವು ಅದನ್ನೇ ಅಕ್ಸೆಪ್ಟ್ ಮಾಡಿದ್ವಿ ಸರ್. ಹೌದು, ಸುಮಾರು ಒಂದು 8-10 ಕಡೆ ಅಪ್ಲೈ ಮಾಡಿದ್ದೀವಿ. ಈಗ ರೀಸೆಂಟ್ ಆಗಿ ಮೈಸೂರು ದಸರಾಗೆ ಅಪ್ಲೈ ಮಾಡಿದ್ದೀವಿ. ನೋಡೋಣ, ಎಲ್ಲ ನಿಮ್ಮ ಸಹಕಾರಗಳು ದೇವ್ರಿಗೆ ನಮ್ಮ ಪ್ರಯತ್ನ ಮೀರಿ ಮಾಡ್ತಾ ಇದ್ದೀವಿ. ಹೌದು ಸರ್. ಹೌದು, ಖಂಡಿತ ಹೌದು ಸರ್, ಪ್ರಯತ್ನ ಮಾಡ್ತಾ ಇದ್ದೀವಿ. ಖಂಡಿತ ಸರ್. ನಮ್ಮ ನಿರ್ಮಾಪಕರ ಬಗ್ಗೆ ಹೇಳ್ಬೇಕಂದ್ರೆ 2 ಮಾತು. ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಯಾಕಂದ್ರೆ ಅವರ ಒಂದು ಸಹಕಾರ ಇಲ್ಲಂದ್ರೆ ಯಾವ್ದು ನಡೆಯಲ್ಲ. ಈಗಿನ ದಿವಸ ಅನ್ನದಾತರುಗಳು ಅವರುಗಳೇ, ನಿರ್ಮಾಪಕರುಗಳೇ. ಮುಂದೆ ನಾವು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಯಜ್ಞ ವಿಶ್ವನಾಥ್ ಅವ್ರ ಬಗ್ಗೆ 2 ಮಾತು ಹೇಳ್ಬೇಕನ್ಸುತ್ತೆ. ಅವ್ರಿಗೆ 2 ಹಾಡುಗಳು ತುಂಬಾ ಚೆನ್ನಾಗಿ ಸಂಗೀತ ಮಾಡಿಕೊಟ್ಟಿದ್ದಾರೆ. ಹಿನ್ನೆಲೆ ಸಂಗೀತ A.T. ರವಿಚಂದ್ರ ಅವ್ರು ಬಂದಿಲ್ಲ, ಬರ್ಬೇಕಾಗಿತ್ತು. ಆಮೇಲೆ ನಮ್ಮ ಸಿನಿಮಾದ ಮುಖ್ಯ ಕಲಾವಿದರು ಇನ್ನೊಬ್ರು ನಾರಾಯಣ ಸ್ವಾಮಿ ಅಂತಿದ್ರು, ಅವರು ಶೂಟಿಂಗ್ ಅಲ್ಲಿ ಬಿಸಿ ಬಂದಿಲ್ಲ. ಹಾಗೆ ನಿಶ್ಚಿತ ಅಂತ ಇನ್ನೊಬ್ಬ ಆರ್ಟಿಸ್ಟ್, ಅವರು ಶೂಟಿಂಗ್ ಅಲ್ಲಿ ಬಿಸಿದ್ರೆ ಬಂದಿಲ್ಲ. ಇನ್ನೊಬ್ರು ಅಪೂರ್ವ ಅಂತ ನಮ್ಮ ನಾಯಕಿ ನಟಿ, ಅವರು ಬಂದಿದ್ದಾರೆ. ಅವರು ಚೆನ್ನಾಗಿ ನಟನೆ ಮಾಡಿದ್ರೆ, ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮ ಚಿತ್ರದಲ್ಲಿ ಕ್ಯಾರೆಕ್ಟರ್ ಅವ್ರದ್ದು ಚೆನ್ನಾಗಿ ನಟನೆ ಮಾಡಿದ್ರೆ, ತಂತ್ರ ಮಾತಾಡ್ತಾರೆ. ಇವರು ಸಾಫ್ಟ್ವೇರ್ ಇಂಜಿನಿಯರ್, ಅವ್ರ ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬುಲೆಟ್ ವಿನೋದ್ ಅಂತ, ಅವರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ನಂತರ ನಮ್ಮ ನೀಲ್ ಕಮಲ್ ಕೆಂಗಾಪುರ್, ಅದು ಇಂಟ್ರೊಡ್ಯೂಸ್ ಮಾಡ್ಬಿಟ್ರೆ ಆಮೇಲೆ ಅವರು ಮಾತಾಡ್ತಾರೆ. ಅವರು ಒಳ್ಳೆ ರೈಟರ್, ನಮ್ಮ ಸಿನಿಮಾಗೆ ಒಳ್ಳೆ ಡೈಲಾಗು ಮತ್ತೆ ಲಿರಿಕ್ ಒದಗಿಸಿದ್ದಾರೆ. ನಂತರ ಸಂಕಲನಕಾರರು ರೆಡ್ಡಿಯವರು, ಲಕ್ಷ್ಮಣ್ ರೆಡ್ಡಿ, ಅವ್ರ ಬಗ್ಗೆ ಗೊತ್ತಿದೆ. ತದನಂತರ ಸಿದ್ದೇಶ್ ಅಂದ್ಬಿಟ್ಟು ಅವರು ಒಂದು ಮಿಲಿಟರಿ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ತದನಂತರ ಮಕ್ಕಳುಗಳು ಇನ್ನೂ 3 ಜನ ಬಂದಿಲ್ಲ. ದೀಕ್ಷಾ ಅಂದ್ಬಿಟ್ಟು, ಆರ್ಯಮನ್ ಅಂದ್ಬಿಟ್ಟು, ಮನೀಶ್ ಅಂತ. ಈಗ ನಮ್ಮ ನಿರ್ಮಾಪಕರು 2 ಮಾತು ಮಾತಾಡ್ಬೇಕಂತ ಕೇಳ್ಕೊತೀನಿ. ಬಾಲ್ಯ ಬಗ್ಗೆ ಹೇಳ್ಬೇಕು ಅಂದ್ರೆ 2 ಮಾತಿನಲ್ಲಿ ಹೇಳಿ ಮುಗಿಸ್ತೇನೆ. ನಮ್ಮ ಕಾಲದ ಬಾಲ್ಯಕ್ಕೂ ಈಗೂ ತುಂಬಾ ವ್ಯತ್ಯಾಸನೇ ಇದೆ. ಬಟ್ ಏನು ಅಂದ್ರೆ, ಈಗ ಒತ್ತಡದ ವಿದ್ಯಾಭ್ಯಾಸ, ಮಕ್ಕಳ ಮನೋವಿಕಾಸನ ಸ್ವಲ್ಪ ತುಂಬಾ ಕಡಿಮೆ ಆಗುತ್ತೆ. ನಾವು ಅಂದ್ರೆ ನಲಿಕಲಿ ವಿದ್ಯಾಭ್ಯಾಸ, ಅದರಲ್ಲಿ ಒಂಥರ ಏನೋ ಒಂಥರ ಖುಷಿ ಇರೋದು. ಅದು ಇತ್ತೀಚಿನ ದಿನಗಳಲ್ಲಿ ಯಾವ ವಿದ್ಯಾರ್ಥಿಗಳಿಗಾಗ್ಲಿ ಹುಡುಗರಿಗಾಗ್ಲಿ ಅದು ಲ್ಯಾಪ್ಸ್ ಆಗ್ತಾ ಇದೆ. ಅದಿದ್ರೆ ಆರೋಗ್ಯ ಮತ್ತೆ ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ. ನಲಿಕಲಿ ಅಂದ್ರೆ ಪ್ರತಿಯೊಬ್ಬರಲ್ಲೂ ಸಾಮರ್ಥ್ಯ ಇರುತ್ತೆ ಸರ್. ಬಟ್ ಅದನ್ನ ಗುರುತಿಸೋದ್ರಲ್ಲಿ ಎಲ್ಲರೂ ವಿಫಲ ಆಗ್ತಾ ಇದ್ದಾರೆ. ಈ ಪ್ರತಿಯೊಬ್ಬರಲ್ಲೂ ಒಳ್ಳೆ ಸಾಮರ್ಥ್ಯ ಇರುತ್ತೆ, ಬಟ್ ಅದನ್ನ ಗುರುತಿಸೋದಕ್ಕೆ ಆಗ್ತಾ ಇಲ್ಲ. ಟೀಚರ್ಸ್ ಆಗ್ಲಿ, ಪೇರೆಂಟ್ಸ್ ಆಗ್ಲಿ, ಅವ್ರದೇ ಆದ ಪ್ರಪಂಚದಲ್ಲಿ ಅವ್ರು ಇರ್ತಾರೆ. ಇನ್ನ ಟೀಚರ್ಸ್ ಹೆಂಗೆ ಅಂದ್ರೆ, ಏನಪ್ಪ ಹುಡುಗರು ಬರ್ತಾ ಇಲ್ಲ, ನಾವ್ಯಾಕೆ ರಿಸ್ಕ್ ತಗೊಬೇಕು ಅನ್ನೋದು ಅವರಲ್ಲಿ. ಬಟ್ ಈ ತಂದೆ ತಾಯಿಗಳು ಸಂಪಾದನೆ ಕಡೆ ಮತ್ತೆ ಕೆಲಸಗಳ ಕಡೆ ಯಾವಾಗಲೂ ಇವ್ರನ್ನ ಎಲ್ಲೋ ಯಾವ್ದೋ ಒಂದು ಜವಾಬ್ದಾರಿ ಕಳೆದ್ರೆ ಸಾಕಪ್ಪ ಅನ್ಬಿಟ್ಟು ಹೆಚ್ಚಿನ ಗಮನ ಹರಿಸಕ್ ಆಗ್ತಾ ಇಲ್ಲ. ಅದು ತುಂಬಾ ಮೈನಸ್. ಮೈಂಡ್ ಸೆಟ್ ತುಂಬಾ ಪಲ್ಯೂಟ್ ಆಗ್ತಾ ಇದೆ ಜನರೇಷನ್. ಯಾಕಂದ್ರೆ ಪರಿಸರ ಆಗ್ಬೋದು, ಪ್ರತಿಯೊಂದರಲ್ಲೂ
ಮಕ್ಕಳಿಗೆ ಒಂದು ಪೂರಕವಾದ ಒಂದು ವಾತಾವರಣ ಆಗ್ಲಿ, ಮನೆ ವಾತಾವರಣ ಆಗ್ಲಿ, ಶಾಲೆ ವಾತಾವರಣ ಆಗ್ಲಿ ಕಡಿಮೆ ಆಗ್ತಾ ಇದೆ. ಅದರಿಂದ ಪ್ರತಿಯೊಬ್ರು ಇಲ್ಲಿ ಮುಖ್ಯವಾಗಿ ಎಲ್ಲರೂ ಅವರವ್ರ ಜವಾಬ್ದಾರಿನ ಸಮರ್ಪಕವಾಗಿ ನಿರ್ವಹಿಸಿದ್ರೆ ಒಂದು ಒಳ್ಳೆ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ದುರಾದೃಷ್ಟನೋ ಏನೋ ಗೊತ್ತಾಗ್ತಾ ಇಲ್ಲ. ಅದರಿಂದ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ಈ ಸಿನಿಮಾ ಮಾಡಿರೋದು. ರಾಜು ಅವ್ರಿಗೆ ಈ ಸಿನಿಮಾ ಬಗ್ಗೆ ಹೇಳಿದಾಗ ಅವರು ಅದನ್ನ ಕೂಲಂಕುಷವಾಗಿ ಎಲ್ಲ ಇದು ಮಾಡಿ ಟೈಟ್ಲು ಎಲ್ಲ ಕೇಳಿ ತುಂಬಾ ಸಂತೋಷ ಪಟ್ಟು ಇಲ್ಲ ಖಂಡಿತವಾಗ್ಲೂ ಇದು ಮಾಡೋಣ ಅಂದ್ಬಿಟ್ಟು ಅವರು ಒಳ್ಳೆ ರೀತಿನೇ ಮಾಡಿದ್ದಾರೆ. ಬಟ್ ನೋಡಿದ ಪ್ರತಿಯೊಬ್ಬರು ತುಂಬಾ ಇಷ್ಟಪಟ್ಟಿದ್ದಾರೆ. ಮಾಧ್ಯಮದವರು ದಯವಿಟ್ಟು ಈ ವಿಚಾರದಲ್ಲಿ ನಮಗೆ ಒಳ್ಳೆ ರೀತಿ ಪ್ರೋತ್ಸಾಹ ಕೊಟ್ಟು ಚಿತ್ರದ ಬಗ್ಗೆ ಒಂದ್ 4 ಒಳ್ಳೆ ಮಾತುಗಳಾಡಿ ತುಂಬಾ ಚೆನ್ನಾಗಿ ಮೂಡಿ ಬಂದಿರೋದ್ರಿಂದ ನಿಮ್ಮ ಸಹಕಾರ ನಮ್ಗೆ ಖಂಡಿತವಾಗ್ಲೂ ಬಹಳ ಮುಖ್ಯ. ಯಾಕಂದ್ರೆ ಸಿನಿಮಾ ನಮ್ಗೆ ಮಾಧ್ಯಮದವರು ನಮಗೆ ಸಹಕಾರ ಸಿಕ್ತು ಅಂದ್ರೆ ನಮ್ ಸಿನಿಮಾ ಗೆದ್ದಂಗೆ ಅನ್ನೋದು ಒಂದು ನನ್ನ ನಂಬಿಕೆ. ಯಾಕಂದ್ರೆ ಮಾಧ್ಯಮ ಮಿತ್ರರಿಂದ ಸಹಾಯ ನನಗೆ ಬಹಳ ಮುಖ್ಯ. ಅದರಿಂದ ದಯವಿಟ್ಟು ಒಳ್ಳೆ ರೀತಿ ನಮಗೆ ಪ್ರೋತ್ಸಾಹಿ ಸಹಕರಿಸಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಂತೀನಿ. 2 ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ವೇದಿಕೆ ಮುಂದಿರುವ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಏನೇ ಪ್ರಾಜೆಕ್ಟ್ ಮಾಡ್ಬೋದು, ಅದು ಕಮರ್ಷಿಯಲ್ ಇರ್ಬೋದು, ನಾನ್ ಕಮರ್ಷಿಯಲ್ ಇರ್ಬೋದು, ಆರ್ಟ್ ಮೂವಿ ಇರ್ಬೋದು, ಮೊದಲನೇದಾಗಿ ನಮಗೆ ರಿವ್ಯೂಸ್ ಕೊಡೋದು ಬೆನ್ ತಟ್ಟಿ ಮುಂದೆ ಚಪ್ಪಾಳೆ ತಟ್ಟಿ ಮುಂದೆ ಬಿಡದೆ ನೀವು ದಯವಿಟ್ಟು ನಮ್ಮ ಚಿತ್ರನ ನೋಡಿ ನಿಮಗೆ ಚೆನ್ನಾಗ್ ಅನ್ಸಿದ್ರೆ ಒಂದ್ 4 ಲೈನ್ ನಿಮ್ ಮನ್ಸಲ್ಲಿ ಏನ್ ಅನ್ಸುತ್ತೋ ಅದನ್ನ ಬರೀರಿ. ಏನಕ್ಕೆ ಅಂದ್ರೆ ಇದು ಆಕ್ಷನ್ ಅದು ಇದು ಓರಿಯೆಂಟೆಡ್ ತರ ಇಲ್ಲ. ಕಂಪ್ಲೀಟ್ ಆಗಿ ಒಂದು ಮಕ್ಕಳಿಗೆ ಹಾಗೂ ಸಮಾಜಕ್ಕೆ ಬೇಕಾಗಿರುವಂತ ಒಂದು ಒಳ್ಳೆ ಕಂಟೆಂಟ್ ಮೂಲಕ ಫಿಲಂ ಅಲ್ಲಿ ಹೀರೋ ಯಾರು, ವಿಲನ್ ಯಾರು, ಹೀರೋಯಿನ್ ಯಾರು ಅಂದ್ರೆ ಪ್ರತಿಯೊಂದು ಕಂಟೆಂಟೇ ಇದರಲ್ಲಿ ಮಕ್ಕಳೇ ಹೀರೋ. ಅವ್ರ ಮನಸ್ಥಿತಿಯಲ್ಲಿ ಏನೇನ್ ನಡೆಯುತ್ತಲ್ಲ ಅದನ್ನ ನಮ್ಮ ಡೈರೆಕ್ಟರ್ ಸುಲ್ತಾನ್ ರಾಜು ಸರ್ ಹಾಗೂ ನೀಲ್ಕಮಲ್ ಸರ್ ತುಂಬಾ ಅದ್ಭುತವಾಗಿ ಫೀಲ್ ಮಾಡ್ಕೊಂಡು ಬರ್ದಿದ್ದಾರೆ. ನಮಗೂ ಮೂವಿಲಿ ಆಕ್ಟ್ ಮಾಡ್ಬೇಕಾದ್ರೆ ಒಂಥರ ಅನಿಸ್ತಾ ಇತ್ತು, ಇದು ಒಂಥರ ಮೂವಿ ಟೀಮ್ ತರ ಅನಿಸ್ತಾ ಇರಲಿಲ್ಲ, ಎಲ್ಲ ಫ್ಯಾಮಿಲಿ ತರ ಅನಿಸ್ತಾ ಇತ್ತು. ನಾವು ಎಲ್ಲ ಮಕ್ಕಳ ಜೊತೆಲಿ ಬಾಲ್ಯರಾಗಿ ಆಕ್ಟ್ ಮಾಡಿದೀವಿ. ದಯವಿಟ್ಟು ಎಲ್ರು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಸರ್ ಹೇಳ್ದಾಗೆ ನಾವ್ ಇದನ್ನ ಆಲ್ಮೋಸ್ಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಮೋಟ್ ಮಾಡಿ ಎಲ್ಲ ಮಕ್ಕಳಿಗೆ, ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗಳಲ್ಲಿ ಕೆಲವು ಪ್ರಾಜೆಕ್ಟ್ಸ್ ನೋಡ್ತಾ ಇದ್ವಿ. ಸೊ ಆ ತರ ಎಲ್ಲ ಮಕ್ಕಳಿಗೆ ತಲುಪಿಸೋ ತರ ನಾವು ಇದ್ ಮಾಡ್ತೀವಿ. ಹಾಗೆ ನಮ್ಗೆ ಮೂವಿಗೆ ಚಾನ್ಸ್ ಕೊಟ್ಟಂತಹ ನಮ್ಮ ರಮೇಶ್ ಕೊಯ್ರಾ ಸರ್, ಕ್ಯಾಮ್ರಾಮನ್ ಸರ್, ಅವರು ನಂದು ಹಳೆ ಪ್ರಾಜೆಕ್ಟ್ ಅಲ್ಲಿ ಅವರು ಕ್ಯಾಮ್ರಾಮನ್ ಸರ್ ಆಗಿದ್ರು. ಅವರೇ ನನಗೆ ಪ್ರಾಜೆಕ್ಟ್ ಸಜೆಸ್ಟ್ ಮಾಡಿದ್ದು. ಸೊ ಅವರು ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ನಾನು ಅವರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಕಂಟೆಂಟ್ ಅಲ್ಲಿ ಬಜೆಟ್ ದೊಡ್ಡದೇ ಆಗಿರ್ಲಿ ಸಣ್ಣದೇ ಆಗಿರ್ಲಿ, ನಮ್ ಕಂಟೆಂಟ್ ಅಲ್ಲಿ ಒಂದು ಪರ್ಸೆಂಟ್ ಲೂಪ್ ಹೋಲ್ಸ್ ಬರ್ದಿರೋ ತರ ಎಲ್ಲರೂ ಒಂದು ಫ್ಯಾಮಿಲಿ ತರ ವರ್ಕ್ ಮಾಡಿದೀವಿ. ದಯವಿಟ್ಟು ನೀವು ಮೀಡಿಯಾದವ್ರು ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಚಿತ್ರದ ನಾಯಕಿ ಅಪೂರ್ವ ಅವರು ಮಾತಾಡ್ಬೇಕಂತ. ಎಲ್ರಿಗೂ ನಮಸ್ಕಾರ. ಸೊ ಹೇಳ್ಬೇಕಂದ್ರೆ ಇವಾಗಿನ ಮೂವೀಸ್ ಅಲ್ಲಿ ಒಂದು ಒಳ್ಳೆ ಮೆಸೇಜಸ್ ಕಡಿಮೆ ನೋಡ್ತಿದೀವಿ, ಇಲ್ಲ ಅಂತಲ್ಲ ಕಡಿಮೆ. ಸೊ ಇವಾಗಿನ ಜನರೇಷನ್ ಅಲ್ಲಿ ಹೇಗಾಗಿದೆ ಅಂದ್ರೆ ಎಲ್ಲಾ ಮಕ್ಕಳಿಗೂ ಕಾಂಪಿಟೇಷನ್ ಅನ್ನೋ ತಲೆಯಲ್ಲಿ ಕೂತ್ಬಿಟ್ಟಿದೆ. ಸೊ ಫಸ್ಟ್ ಬರಬೇಕು, ಸ್ಕೂಲಲ್ಲಿ ಫಸ್ಟ್ ಇರಬೇಕು, ಜಾಬ್ ಸೇರಿದಾಗ ಫಸ್ಟ್ ಇರಬೇಕು. ಹಂಗೆ ಪೇರೆಂಟ್ಸ್ ಥಿಂಕಿಂಗ್ ಮೈಂಡ್ ಸೆಟ್ ಕೂಡ ಹಂಗೆ ಇರುತ್ತೆ, ನನ್ನ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತ. ಆ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರಲ್ಲ ಪೇರೆಂಟ್ಸ್, ಮಕ್ಕಳನ್ನ ಎಜುಕೇಶನ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕಾ ಅಥವಾ ಅವ್ರಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡ್ಬೇಕಾ ಅನ್ನೋ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಈ ಸಿನಿಮಾದಲ್ಲಿ. ಸೊ ಒಂದು ಒಳ್ಳೆ ಕ್ಲಾರಿಟಿ ಇದೆ, ಮೆಸೇಜ್ ಇದೆ ಸೊಸೈಟಿಯಲ್ಲಿ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ, ನಿಮ್ ಸಪೋರ್ಟ್ ಬೇಕೇಬೇಕು. ಬಿಕಾಸ್ ಹೊಸೊಬ್ರು ಎಂಟ್ರಿ ಆದಾಗ ನಿಮ್ ಸಪೋರ್ಟ್ ಎಲ್ಲ ಯಾರು ಬೆಳೆಯೋದಕ್ಕಾಗಲ್ಲ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ರಾಜು ಸರ್ ಹಾಗೆ ನೀಲ್ಕಮಲ್ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ದೆಮ್. ಅಷ್ಟೇ, ಥ್ಯಾಂಕ್ ಯು. ಹೌದು ಸರ್. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಾದ್ರೆ ಒಂದ್ ತಾಯಿ ಕ್ಯಾರೆಕ್ಟರ್. ಸೊ ಒಂದ್ ತಾಯಿಗೆ ಮಗ ಸೆಂಟಿಮೆಂಟ್ ಎಷ್ಟಿರುತ್ತೆ, ಇಂಪಾರ್ಟೆನ್ಸ್ ಮಗನ್ ಕಡೆನೂ ಅವ್ರು ವಾಲಕ್ಕಾಗಲ್ಲ, ಹಾಗೆ ಹಸ್ಬೆಂಡ್ ಮಾತನ್ನು ಕೇಳ್ಬೇಕಾಗುತ್ತೆ. ಬಿಕಾಸ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ನನಗೊಂದು ಮೈಂಡ್ ಸೆಟ್ ಇರುತ್ತೆ, ನನ್ನ ಮಗ ಚೆನ್ನಾಗಿ ಓದಿದ್ರೆ ಅವ್ನಿಗೊಂದು ಒಳ್ಳೆ ಪೊಸಿಷನ್ ಸಿಗುತ್ತೆ ಅಂತ. ಸೊ ನಾನು ಕನ್ಫ್ಯೂಷನ್ ಅಲ್ಲಿ ಇರ್ತೇನೆ, ಎದರ್ ನನ್ನ ಮಗನ ಆಟ ಆಡಕ್ ಬಿಡ್ಬೇಕಾ ಅಥವಾ ಓದಿಸ್ಬೇಕಾ ಅನ್ನೋ ಕನ್ಫ್ಯೂಷನ್ ಇರೋ ಕ್ಯಾರೆಕ್ಟರ್ ಇದು. ಇಂಜಿನಿಯರಿಂಗ್ ಸರ್. ಹಾ, ಇಂಜಿನಿಯರಿಂಗ್. ಹಾ, ಫಸ್ಟ್ ಸಿನಿಮಾ ಅಂತೀರಾ, ತಾಯಿ ಪಾತ್ರ ಸಿಕ್ಕಿದ್ದಕ್ಕೆ ಒಪ್ಪಕ್ಕೆ ಸರ್. ಸೊ ನಾನು ನೀನಾಸಂ ಜೋಸೆಫ್ ಸರ್ ಹತ್ರ ಆಕ್ಟಿಂಗ್ ಕಲ್ತಿದ್ದೆ. ಅವರು ನಾನು ಅಪ್ರೋಚ್ ಮಾಡಿ ಸರ್ನ ಒಂದ್ಸತಿ ಕೇಳಿದೆ, ಸರ್ ಹಿಂಗ್ ಮಾಡ್ಬೇಕಾ ಅಂತ. ಅವ್ರು ನಂಗೆ ಫಸ್ಟ್ ಹೇಳಿದೆ, ಅದು ನೋಡಮ್ಮ ನಿನ್ ಕ್ಯಾರೆಕ್ಟರ್ ಬಗ್ಗೆ ಥಿಂಕ್ ಮಾಡ್ಬೇಡ, ನಿನ್ ಯಾವುದೇ ಕ್ಯಾರೆಕ್ಟರ್ ಇರ್ಲಿ ಚೆನ್ನಾಗಿ ಪ್ರೆಸೆಂಟ್ ಮಾಡೋದು ನಿನ್ ಮೇಲಿರೋದು. ಸೊ ಹಂಗಾಗಿ ನಾನು ನಮ್ ತಂದೆ ಇದು ಡಿಸ್ಟ್ರಿಬ್ಯೂಟರ್. ಸೊ ನಮ್ ಡ್ಯಾಡಿ ಸುರೇಶ್ ಕುಮಾರ್ ಅವ್ರನ್ನ ಕೇಳಿ ಗೈಡೆನ್ಸ್ ತಗೊಂಡು ಒಪ್ಪಿಗೆ ಕೊಟ್ಟು ಮಾಡ್ತಾ ಇದ್ದೀನಿ ಸರ್.
ಥ್ಯಾಂಕ್ ಯು. ನಮ್ಮ ಚಿತ್ರಕ್ಕೆ ಸಂಗೀತ ಒದಗಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಕೆಲಸ ಏನಿದ್ರು ಸಿನಿಮಾ ಶುರುವಾಗಿಂತ ಮುಂಚೆ, ಶೂಟಿಂಗ್ ಶುರುವಾಗಿಂತ ಮುಂಚೆ ನಾವು ಕೂತು ಹೀಗೆ ಬರುತ್ತೆ, ಹಾಗೆ ಇದೇ ತರ ಐತೆ, ಇದೇ ಸಿಚುಯೇಷನ್, ಈ ತರ ಮ್ಯೂಸಿಕ್ ಬೇಕು ಅಂತ ನೀಲ್ಕಮಲ್ ಹಾಗೂ ರಾಜು ಅವರು ನಂತರ ಡಿಸ್ಕಸ್ ಮಾಡಿದ್ಮೇಲೆ, ನನ್ನ ಹಾಡುಗಳು ಮಾಡಾದ್ಮೇಲೆ ಅದಕ್ಕೆ ತಕ್ಕಾಗೆ ಅಪೂರ್ವಕವಾಗಿ ಅವ್ರು ಏನ್ ಹೇಳಿದಾರೆ ಅದೇ ತರ ಶೂಟಿಂಗ್ ಮಾಡಿದ್ದಾರೆ. ನನಗೆ ಬಹಳ ಖುಷಿ ಆಯ್ತು. ಇಂಥ ಬಾಲ್ಯ ಅನ್ನೋ ಒಂದು ಒಳ್ಳೆ ಕಂಟೆಂಟ್ ಇರೋ ಮೂವಿಗೆ ನಾನು ಮ್ಯೂಸಿಕ್ ಕೊಡಬಲ್ಲೆ ಅಂತ ಅದಕ್ಕೂ ಬಹಳ ಖುಷಿ ಆಯ್ತು. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಒಂದಿಷ್ಟು ಫುಟೇಜ್ ಕೊಡಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಅಂಡ್ ಒಳ್ಳೆ ಕಂಟೆಂಟ್ ಇರುವಂತ ಒಂದು ಸಿನಿಮಾ ನಿಮ್ಮಿಂದ ಎಲ್ಲ ಒಂದು 4 ಒಳ್ಳೆ ಸಾಲುಗಳನ್ನ ನಾವು ಬಯಸ್ತಾ ಇದೀವಿ. ಥ್ಯಾಂಕ್ ಯು. ಎಷ್ಟು ಹಾಡುಗಳಿದೆಯಮ್ಮ? ಸಾಂಗ್ಸ್ ಎಷ್ಟಿದೆ ಸರ್? ಸಾಂಗ್ 2 ಇದೆ, 2ಕ್ಕೂ ಮೇಡಮ್ ಅವರ ಮ್ಯೂಸಿಕ್. ಇದರಲ್ಲಿ 2 ಸಾಂಗ್ ಇದೆ. ಒಂದು ಕ್ಲಾಸಿಕಲ್ ಫಸ್ಟ್ ಸಾಂಗ್, 2ನೇದು ಬಾಲ್ಯ ಅಂತ ಟೈಟಲ್ ಸಾಂಗ್ ಮಾಡಿದೀನಿ. ಅದು ಆ ಬಾಲ್ಯ ಅನ್ನೋ ಒಂದು ಹಾಡನ್ನು ಕೇಳಿದ್ರೆ ನೀಲ್ಕಮಲ್ ಅವರು ಬರೆದಿರುವಂತದ್ದು. ಇಡೀ ಪಿಕ್ಚರ್ ನ ಒಂದು ಕಂಟೆಂಟ್ ಅದ್ರಲ್ಲಿ ಪೂರ್ತಿ ಹಾಡಲ್ಲಿ ಬರುತ್ತೆ. ಅದು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಕೂಡ. ಒಂದು ಸಾಂಗ್ ಅಲ್ಲಿ ಡೈರೆಕ್ಟರ್ ಆಗಿದ್ದೆ ಸದ್ದಾಮ್ ಹುಸೇನ್ ಅಂತ ಒಂದು ಪಿಕ್ಚರ್ ಇಂದ, ಅದು ಅವ್ರು ಪ್ರೊಡ್ಯೂಸ್ ಮಾಡಿದ್ರು. ಆ ಚಿತ್ರದಿಂದ ಬಂದಿದ್ದಕ್ಕೆ ನನಗೆ ಈ ಚಿತ್ರಕ್ಕೆ ಒಂದು ಸಂಭಾಷಣೆ ಮತ್ತೆ ಸಾಹಿತ್ಯ ಬರೋದಕ್ಕೆ ಅವಕಾಶ ಕೊಟ್ಟರು. ಥ್ಯಾಂಕ್ ಯು. ಬಟ್ ಇದು ಯಾಕೆ ನನಗೆ ಸ್ಟ್ರೈಕ್ ಆಯ್ತು ಈ ಸಬ್ಜೆಕ್ಟ್ ಅಂತಂದ್ರೆ, 2 ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ರು ಅವರು. ಏನಕ್ಕಂತಂದ್ರೆ ಇವತ್ತಿನ ಎಜುಕೇಶನ್ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಮಗ ಓದಿ ಒಂದು ನೀಟು ಅಥವಾ JEE ಇಂಥ ದೊಡ್ಡ ಓದಿ ಡಾಕ್ಟರ್ ಆಗಲಿ ಅಥವಾ ದೊಡ್ಡ ಇಂಜಿನಿಯರ್ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇರುವಂತ ಒಬ್ಬ ಇಂಜಿನಿಯರು, ಇನ್ನೊಬ್ಬ ಮಗ ಏನು ಆಟ ಆಡ್ಬೇಕನ್ನೋ ಒಂದು ಹುಡುಗ, ಅವರಿಬ್ಬರು ಮಧ್ಯೆ ನಡೆಯುವಂತ ಒಂದು ಸಂಘರ್ಷಣೆ ಇದು. ಯಾಕಂದ್ರೆ ಈ ತಂದೆದು ತಪ್ಪಲ್ಲ, ಆ ತಂದೆದು ತಪ್ಪಲ್ಲ. ಯಾಕಂದ್ರೆ ಮಗ ದೊಡ್ಡ ಡಾಕ್ಟರ್ ಆಗ್ಬೇಕು ಅನ್ನೋದು ಒಂದು ಆಸೆ ಇದೆ, ಅದಕ್ಕೆ ಆಟಕ್ಕೆ ಬಿಡ್ತಾರಲ್ಲ. ಇನ್ನೊಬ್ಬ ತಂದೆ ನಾನು ಹೆಲ್ತ್ ಚೆನ್ನಾಗಿರ್ಲಿ ಅಂತ. ಇವು 2 ಮಧ್ಯೆ ನಡೆಯುವಂತ ಸಂಘರ್ಷನೇ ಈ ಬಾಲ್ಯ ಚಿತ್ರ. ಇದಕ್ಕೆ ಸಂಭಾಷಣೆ ಬರೆಯುವಾಗ ಒಂದು ಖುಷಿ ಆಯ್ತು. ಯಾಕಂತಂದ್ರೆ ಅದರಲ್ಲಿ ಒಂದು ಡೈಲಾಗ್ ನಂಗೆ ತುಂಬಾ ಇಷ್ಟ ಆಗಿದ್ದು ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ಶಿಕ್ಷಣ ಎಷ್ಟು ಇವತ್ತು ಭಾರ ಆಗಿದೆ ಅಂತಂದ್ರೆ, ಶಿಕ್ಷೆ ಆಗಿದೆ ಅಂತಂದ್ರೆ, ಅದರಲ್ಲಿ ಹೇಳ್ತಾರೆ ಒಂದು ಡಾಕ್ಟರ್ ಕ್ಯಾರೆಕ್ಟರ್, ಒಬ್ಬ ರೈತ ಹಳ್ಳಿಯಲ್ಲಿ ಒಂದು ಹಸು ಕರುವನ್ನ ಹೆತ್ತು ಬಿಟ್ರೆ ಆ ಕರುವನ್ನ ಊಟ ಹಾಕ್ತಾನೆ, ಮೇವು ಹಾಕ್ತಾನೆ, ಸ್ವಚ್ಛಂದವಾಗಿ ಆಡಕ್ ಬಿಡ್ತಾನೆ. ಎಲ್ಲಿವರೆಗೂ ಅದು ಎತ್ತಾಗುವವರೆಗೂ, ಎತ್ತಾದ್ಮೇಲೆ ಅದಕ್ಕೆ ನೇಗಿಲು ಕಟ್ತಾನೆ. ಆದ್ರೆ ನಾವು ಇವತ್ತಿನ ಮಕ್ಕಳಿಗೆ LKG UKG ನೇಗಿಲು ಕಟ್ಬಿಟ್ಟು ಜೀವನ ಸಾಗಿಸ್ತಾ ಇದ್ದೀವಿ. ಇದು ಸರಿಯಲ್ಲ ಶಿಕ್ಷಣ ಅನ್ನೋದು ಒಂದು ವಿಚಾರನ ಇಟ್ಕೊಂಡು ಒಂದಿಷ್ಟು ವಿಷಯಗಳನ್ನು ಇದರಲ್ಲಿ ಹೇಳಿದೀವಿ. ತುಂಬಾ ಚೆನ್ನಾಗಿದೆ ಇದು ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಗೆದ್ರೆ ಒಂದು ಏನಂದ್ರೆ ತಂದೆ ತಾಯಿಗೆ ಒಂದು ಆಕ್ಚುಲಿ ಇದು ಮಕ್ಕಳ ಚಿತ್ರ, ತಂದೆ ತಾಯಿಗಾಗಿ ಅಂದ್ರೂ ತಪ್ಪಲ್ಲ. ಯಾಕಂದ್ರೆ ತಂದೆ ತಾಯಿಗೂ ಒಂದು ಒಳ್ಳೆ ಮೆಸೇಜ್ ಇದೆ ಇದು. ಸೊ ಅಂತ ಒಂದು ಸ್ಟ್ರೈಕ್ ಮಾಡುತ್ತೆ ಎಲ್ಲರಿಗೂ. ಸೊ ಈ ಚಿತ್ರದ ವಿಚಾರ ಚೆನ್ನಾಗಿದೆ, ಅದಕ್ಕೆ ನೀವು ಪ್ರಚಾರ ಕೊಡಿ ಅಂತ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೂ ಹಿರಿಯರಿಗೂ ನನ್ನ ನಮಸ್ಕಾರಗಳು. ನಮ್ಮ ಕಾಲದ ವಿದ್ಯಾಭ್ಯಾಸ ಬಹಳ ವಿಭಿನ್ನವಾಗಿತ್ತು. ನಾವೆಲ್ಲ ಹಳ್ಳಿಯಲ್ಲಿ ಓದೋರು, ಬೆಳೆದವರು, ಆಟ ಆಡಿದವರು, ಮರಕೋತಿ ಆಟ, ಬೇಕಾದಷ್ಟು ಆಟ, ಗೋಲಿ, ಬುಗುರಿ ಎಲ್ಲ ಆಡಿ ಬೆಳೆದವರು. ಈಗ ಮರಕೋತಿ ಅಂದ್ರೆ ಏನು ಗೊತ್ತಿಲ್ಲ, ರಾಗಿ ಎಲ್ಲಿ ಬೆಳೀತದಂದ್ರೆ ಮರದಲ್ಲಿ ಅಂತವೆ. ಅಂತ ಒಂದು ಸಿಚುವೇಶನ್ ಇವತ್ತು ನಿರ್ಮಾಣ ಆಗಿದೆ. ಅದರಿಂದ ಪ್ರಾಕ್ಟಿಕಲ್ ಆಗಿ ಮಕ್ಕಳನ್ನ ಆಡೋದಕ್ಕೆ ಬಿಡಬೇಕು. ಮತ್ತೆ ಪೇರೆಂಟ್ಸ್ ಮತ್ತೆ ಮಕ್ಕಳ ಬಗ್ಗೆ ಎಷ್ಟು ಮಟ್ಟಿಗೆ ಇವರಿಬ್ಬರ ಮಧ್ಯೆ ಸಂಘರ್ಷ ನಡೀತಾ ಇದೆ. ಇವತ್ತು ಯಾಕಾದ್ರೂ ಮಕ್ಕಳು ಮಾಡ್ಕೊಂಡು ಅನ್ನೋ ಒಂದು ವರ್ಗನೇ ಸೃಷ್ಟಿಯಾಗ್ಬಿಟ್ಟಿದೆ. ತಂದೆ ತಾಯಿಗಳನ್ನ ತಗೊಂಡೋಗಿ ಅನಾಥಾಶ್ರಮಗಳಲ್ಲಿ ಬಿಡುವಂತ ಪರಿಸ್ಥಿತಿ ಬಂದಿದೆ. ಇಂತಹ ಸಿಚುವೇಶನ್ ಅಲ್ಲಿ ತಂದೆ ತಾಯಿಗಳು ಮತ್ತೆ ಮಕ್ಕಳ ಮಧ್ಯೆ ಇರ್ತಕ್ಕಂಥ ಬಾಂಧವ್ಯ ಬಹಳ ಕಡಿಮೆ ಆಗ್ತಾ ಇದೆ. ಎಲ್ಲ ದುಡ್ಡಿನ ಕಡೆಗೆ ಹೋಗ್ತಾ ಇದ್ದಾರೆ. ದುಡ್ಡಿನಿಂದ ಅವ್ರು ಯಾವಾಗ ಓಡ್ತಾರೋ ಮಕ್ಕಳೆಲ್ಲ ಅವ್ರಿಗೆ ಇಷ್ಟ ಬಂದಾಗೆ ಆಯಗಳ ಜೊತೆ ಮತ್ತೆ ಕಂಡುಕೊಂಡವ್ರ ಜೊತೆ ಮತ್ತೆ ಬೇರೆ ಬೇರೆ ದುರಭ್ಯಾಸಗಳ ಜೊತೆ ಅವ್ರು ಬೆರೆತು ಇವತ್ತೊಂದು ದಿವಸ ಎಜುಕೇಶನ್ ಬಹಳ ಅಷ್ಟು ಮುಖ್ಯವಾಗಿದೆ. ನನ್ನ ಕ್ಯಾರೆಕ್ಟರ್ ನಾನು ಹೇಳ್ಬೇಕಂತಂದ್ರೆ, ನಾನು ಫಿಲ್ಮ್ಗೆ ಹೊಸದಾಗಿ ಮೊದಲನೇ ಚಲನಚಿತ್ರ ಅದು. ಇದಕ್ಕೆ ಮುಂಚೆ ನಾನು ಮಹಾಭಾರತದ ಒಂದು ಕುರುಕ್ಷೇತ್ರ ಡ್ರಾಮಾದಲ್ಲಿ ದುರ್ಯೋಧನನ ಪಾತ್ರ ಮಾಡಿದ್ದೆ. ಅದರಲ್ಲಿ ನಮ್ಮ ಡೈರೆಕ್ಟರ್ ಸಾರು ಇವೆಲ್ಲ ಗಮನಿಸಿದ್ರು. ಅದರಲ್ಲಿ ಬಹಳ ಒಂದು ಹೆಸರನ್ನ ತಂದುಕೊಟ್ಟಂತ ಪಾತ್ರ ನನ್ನದಾಗಿತ್ತದು. ಅದಕ್ಕೆ ನ್ಯಾಯ ಒದಗಿಸ್ಕೊಟ್ಟಿದ್ದೆ. ಅದರಿಂದ ನನಗೆ ಅದನ್ನ ಗುರುತಿಸಿ ನಮ್ಮ ರಾಜು ಸರ್ ಅವರು, ನಮ್ಮ ನೀಲ್ಕಮಲ್ ಸರ್ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಒಳ್ಳೆ ಮಿಲಿಟರಿ ಆಫೀಸರ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ.
ನನ್ನ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸಿದ್ದೀನಿ ಅನ್ಕೊಂಡಿದ್ದೀನಿ. ಒಂದು ವಿಶೇಷವಾಗಿ ಮಾಧ್ಯಮ ಮಿತ್ರರಲ್ಲಿ ನಾನು ಕೈ ಮುಗಿದು ಬೆಳ್ಕೊಡ್ತೀನಿ, ಸತ್ಯವನ್ನ ಬರೆಯಿರಿ ಅಂತ. ಯಾವುದೇ ರೀತಿಯಾದ ಸುಳ್ಳು ಬಳ್ಳಾಗ್ಲಿ ಇನ್ನೊಂದು ಬೇಕಾಗಿಲ್ಲ. ಪಾತ್ರ ಬಗ್ಗೆ ಮಾತಾಡಿ, ಅಸತ್ಯ ಯಾರು ಬರೀತಾ ಇದ್ದಾರೆ ಇಲ್ಲಿ? ಮೊದಲ ಸಿನಿಮಾದಲ್ಲಿ ನಾನ್ ಸೆನ್ಸ್ ಎಲ್ಲ ಮಾತಾಡ್ತಾ ಇದ್ದಾರೆ. ಓಕೆ, ಸಾರಿ, ಅವ್ರು ಗೊತ್ತಿಲ್ಲ, ಡ್ರಾಮಾ ಪಾಪ ಅವ್ರು ಡ್ರಾಮಾ ಮಾಡ್ಕೊಂಡಿದ್ದಾರೆ. ಅಸತ್ಯ ಯಾರಿಗೆ ಬರೀತಾರೆ? ಅದೇ ಇಲ್ಲಿ ಥ್ಯಾಂಕ್ ಯು. ಸಾರಿ. ಹೌದು, ಅದು ನಾವು ಡಿಪೆಂಡ್ ಮಾಡೋದಲ್ಲ ಸರ್, ಅದು ಪತ್ರಿಕಾದ ಒಂದು ಇದಿರ್ತದೆ. ಎಷ್ಟು ಉಳುಕಿರುತ್ತೆ ಗೊತ್ತಾ ಸಿನಿಮಾದಲ್ಲಿ, ನಾವೆಲ್ಲ ಬರೆಯೋದು. ಅಲ್ಲಿ ಸಾರಿ ಥ್ಯಾಂಕ್ ಯು. ಈಗ ನಮ್ಮ ಮಕ್ಕಳು ಒಂದೆರಡು ಮಾತಾಡ್ಬೇಕಂತ. ಮನೀಶ್ ಅಂತ, ನಂದಿದು ಮೊದಲನೇ ಸಿನಿಮಾ. ಇದರಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ. ಅವ್ರು ನಮ್ಮಮ್ಮ. ನನಗೆ ತುಂಬಾ ಭಯ ಆಗ್ತಿತ್ತು ಫಸ್ಟ್ ಟೈಮ್ ಇಲ್ಲಿ ಫಿಲಮ್ ಶೂಟ್ ಮಾಡುವಾಗ. ನೀಲ್ಕಮಲ್ ಸರ್ ಇಲ್ಲ ನೀನ್ ಮಾಡು ಅಂತ ಅಂದ್ರು ಅಷ್ಟೇ. ಥ್ಯಾಂಕ್ ಯು. 9th ಸ್ಟ್ಯಾಂಡರ್ಡ್. ಹಾ, ಬಿಡ್ತಾರೆ. ನನ್ನ ಹೆಸರು ಆರ್ಯಮನ್. ನಾನು ಇದರಲ್ಲಿ ಆಡೋ ಕೆಲಸ ಮಾಡೋ ಹುಡುಗ. ಅದರಿಂದ ನಾನು ಇದು ಫಸ್ಟ್ ಮೂವಿ. ನಾನು ಇದರಲ್ಲಿ ಮಾಡಕ್ ಸ್ವಲ್ಪ ಭಯ ಪಡ್ಕೊಂಡೆ. ಅವಾಗ ನೀಲ್ ಕಮರ್ಸಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿ ನಂಗೆ ಮಾಡ್ಸಕಂದವ್ರು ಅಷ್ಟೇ. ಥ್ಯಾಂಕ್ ಯು. ಇಷ್ಟು ನಮ್ಮ ಇನ್ನೊಂದು ಕ್ಯಾಮ್ರಾಮನ್ ರಮೇಶ್ ಅವರು ಶೂಟಿಂಗ್ ಅಲ್ಲಿ ಬಂದಿಲ್ಲ. ಅವರಿಗೆ ತುಂಬಾ ಒಳ್ಳೆ ಕೆಲಸ ಮಾಡೋದ್ರಿಂದ ತಮ್ಮ ಮೂಲಕ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಆಮೇಲೆ ಇನ್ನೊಬ್ಬ ನಾರಾಯಣ ಸ್ವಾಮಿ ಅವರು ಬಂದಿಲ್ಲ, ಹಾಗೆ ನಿಶ್ಚಿತ ಬಂದಿಲ್ಲ. ಇಷ್ಟು ಬಿಟ್ರೆ ನಮ್ದು ಕತೆ ಇಷ್ಟಿದೆ. ತಾವು ದಯಮಾಡಿ ನಮ್ಮ ಮನವಿಯನ್ನು ಪೂರೈಸಬೇಕು, ನಮಗೊಂದು ಒಳ್ಳೆ ಪ್ರಚಾರ ಕೊಡ್ಬೇಕಂತ ಮನವಿ. ತಮ್ಮ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು ಅಂತ.